ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ನಲ್ಲಿ ಡಿಸೆಂಬರ್ನಲ್ಲಿ ಸಿನಿಮಾಗಳ ಸುನಾಮಿ ಎದ್ದಿದೆ ಅಂದರೆ ತಪ್ಪಲ್ಲ. ಯಾಕಂದರೆ 2 ವಾರದಲ್ಲಿ 3 ಸ್ಟಾರ್ ಹೀರೋಗಳ ಸಿನಿಮಾ ರಿಲೀಸ್ ಆಗಿದೆ. 3 ಸಿನಿಮಾದಲ್ಲಿ ಒಟ್ಟು 5 ಸ್ಟಾರ್ ಹೀರೋಗಳು ಅಭಿನಯ ಮಾಡಿದ್ದಾರೆ. ಡಿಸೆಂಬರ್ 12ಕ್ಕೆ ದರ್ಶನ್ ಅಭಿನಯದ ಡೆವಿಲ್ ರಿಲೀಸ್ ಆದರೆ ಡಿಸೆಂಬರ್ 25ಕ್ಕೆ ಸುದೀಪ್ ಅವರ ಮಾರ್ಕ್ ಹಾಗೂ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿಯ 45 ಸಿನಿಮಾ ರಿಲೀಸ್ ಆಗಿದೆ. ಇದರಲ್ಲಿ ಮಾರ್ಕ್ ಹಾಗೂ 45 ಸಿನಿಮಾ ಒಂದೇ ದಿನ ರಿಲೀಸ್ ಆಗಿದ್ದು, ಯಾವ ಸಿನಿಮಾ ಚೆನ್ನಾಗಿದೆ, ಯಾವ ಸಿನಿಮಾಕ್ಕೆ ಹೆಚ್ಚು ಕಲೆಕ್ಷನ್ ಮಾಡಿದೆ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೂ ಇದೆ. ಯಾಕಂದರೆ ವೀಕೆಂಡ್ ಇರೋದ್ರಿಂದ ಯಾವ ಸಿನಿಮಾ ಚೆನ್ನಾಗಿದೆ ಆ ಸಿನಿಮಾಕ್ಕೆ ಪ್ರೇಕ್ಷಕರು ಹೋಗ್ತಾರೆ. ನಿಮಗೆ ಈ ವಿಡಿಯೋದಲ್ಲಿ ಯಾವ ಸಿನಿಮಾ ಹೆಚ್ಚು ಕಲೆಕ್ಷನ್ ಮಾಡಿದೆ, ಯಾವ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಒಳ್ಳೆಯ ಅಭಿಪ್ರಾಯ ಇದೆ, ಇವೆಲ್ಲವನ್ನು ತಿಳಿಸಿಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕ್ರಿಸ್ಮಸ್ ಬಂದರೆ ಸಿನಿಮಾಗಳ ಸುಗ್ಗಿ ಅಂತಲೇ ಹೇಳ್ಬೋದು. ಕ್ರಿಸ್ಮಸ್ಗೆ ರಜೆ ಇರೋದ್ರಿಂದ ಪ್ರೇಕ್ಷಕರು ಸಿನಿಮಾ ನೋಡ್ತಾರೆ ಅಂತ ಡಿಸೆಂಬರ್ನಲ್ಲೇ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗುತ್ತೆ. ಅದರಂತೆ ಈ ವರ್ಷ ಕೂಡ ಸ್ಯಾಂಡಲ್ವುಡ್ನಲ್ಲಿ 3 ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗಿದೆ. ಡೆವಿಲ್ ರಿಲೀಸ್ ಆಗಿ 2 ವಾರ ಕಳೆದರೆ ಮಾರ್ಕ್ ಮತ್ತು 45 ರಿಲೀಸ್ ಗುರುವಾರ ಆಗಿದೆ. ಆದರೆ ಈಗ ಡೆವಿಲ್ ಅಬ್ಬರ ಸ್ವಲ್ಪ ಡಲ್ ಆಗಿದೆ. ಯಾಕಂದರೆ ರಿಲೀಸ್ ಆಗಿ 2 ವಾರ ಕಳೆದಿರೋದ್ರಿಂದ ಅದರ ಕ್ರೇಜ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಡೆವಿಲ್ ಇರೋ ಥಿಯೇಟರ್ಗಳಲ್ಲಿ ಮಾರ್ಕ್ ಮತ್ತು 45 ಅಬ್ಬರ ಜೋರಾಗಿದೆ. ಹಾಗಿದ್ರೆ ಈ 2 ಸಿನಿಮಾಗಳಲ್ಲಿ ಯಾವ ಸಿನಿಮಾ ಕ್ರೇಜ್ ಹೆಚ್ಚಿದೆ ಅಂತ ಹೇಳಿ ನೋಡೋಣ. ನಾನು 45 ಮತ್ತು ಮಾರ್ಕ್ 2 ಸಿನಿಮಾವನ್ನು ನೋಡಿದೆ. ಆದರೆ ನನಗೆ ಅನಿಸಿದ್ದು 2 ಸಿನಿಮಾ ಕೂಡ ಚೆನ್ನಾಗಿದೆ. 2 ಬೇರೆ ಬೇರೆ ಥರ ಸ್ಟೋರಿ ಆಗಿರೋದ್ರಿಂದ 2 ಸಿನಿಮಾಕ್ಕೆ ಹೋಲಿಕೆ ಮಾಡೋದಕ್ಕೆ ಆಗಲ್ಲ. ಮಾರ್ಕ್ನಲ್ಲಿ ಕಿಚ್ಚ ಪೊಲೀಸ್ ಆಫೀಸರ್ ಆಗಿ ಮಿಂಚಿ ಆಕ್ಷನ್ ಮೂಲಕ ಅಬ್ಬರಿಸಿದ್ರೆ, ಉಪ್ಪಿ, ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಪ್ರೇಕ್ಷಕರಿಗೆ ಹೊಸ ಜಗತ್ತನ್ನೇ ತೋರಿಸಿದ್ದಾರೆ. 45 ಸಿನಿಮಾದಲ್ಲಿ ಶಿವಣ್ಣನ 11 ಅವತಾರ ಶಿವತಾಂಡವ ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮಾರ್ಕ್ ಕಲೆಕ್ಷನ್ ಬಗ್ಗೆ ನೋಡೋದಾದ್ರೆ, ಮ್ಯಾಕ್ಸ್ ನಂತರ ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಮಾರ್ಕ್ ಸಿನಿಮಾ ಕನ್ನಡ ಮತ್ತು ತಮಿಳಿನಲ್ಲಿ ತೆರೆ ಮೇಲೆ ಅಬ್ಬರಿಸ್ತಾ ಇದೆ. ಆದರೆ ತಮಿಳಿಗಿಂತ ಕನ್ನಡದಲ್ಲಿ ಹೆಚ್ಚು ಗಳಿಕೆಯನ್ನು ಮಾಡಿದೆ ಮಾರ್ಕ್. ಗುರುವಾರ ಬೆಳಗಿನ ಜಾವದಿಂದ ಪ್ರದರ್ಶನ ಆರಂಭಿಸಿದ ಮಾರ್ಕ್ ಸಿನಿಮಾ ಸುಮಾರು ಭಾರತದಾದ್ಯಂತ 6.5 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದೆ. ಇದು ಮೊದಲ ದಿನದ ಕಲೆಕ್ಷನ್. ಕ್ರಿಸ್ಮಸ್ ರಜೆ ಇರೋದ್ರಿಂದ ಕ್ರೇಜ್ ಜಾಸ್ತಿ ಇತ್ತಂತಾನೆ ಹೇಳ್ಬೋದು. ಇನ್ನು ಇವತ್ತು ನಾಳೆ ನಾಡಿದ್ದು ವೀಕೆಂಡ್ ಇರೋದ್ರಿಂದ ಕಲೆಕ್ಷನ್ ಇನ್ನೂ ಕೂಡ ಹೆಚ್ಚಾಗುತ್ತೆ. ಸೋಮವಾರದ ವೇಳೆಗೆ 25 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಲಿದೆ ಮಾರ್ಕ್ ಅಂತಾನೆ ಹೇಳ್ಬೋದು. ಚಿತ್ರತಂಡ ಈವರೆಗೆ ತಮ್ಮ ಕಲೆಕ್ಷನ್ ಬಗ್ಗೆ ಯಾವುದೇ ಒಂದು ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಇನ್ನು 45 ಸಿನಿಮಾದ ವಿಚಾರಕ್ಕೆ ಬಂದರೆ, ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಕಾಂಬಿನೇಷನ್ 45 ಸಿನಿಮಾ ಡಿಸೆಂಬರ್ 24ರಿಂದಲೇ ಪೇಯ್ಡ್ ಪ್ರೀಮಿಯರ್ ಶೋಗಳನ್ನು ಆಯೋಜಿಸಿತ್ತು. ಈ ಚಿತ್ರವು ಪೇಯ್ಡ್ ಪ್ರೀಮಿಯರ್ ಶೋಗಳ ಗಳಿಕೆಯೂ ಸೇರಿ ಮೊದಲ ದಿನ 4.5 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಬಾಚಿಕೊಂಡಿದೆ ಅಂತಾನೆ ಹೇಳ್ಬೋದು. ಆದರೆ 2ನೇ ದಿನ ಸ್ವಲ್ಪ ಕಲೆಕ್ಷನ್ ಅಲ್ಲಿ ಡಲ್ ಆಗಿದೆ. ಆದರೆ ಶನಿವಾರ, ಭಾನುವಾರ ಇದರ ಕಲೆಕ್ಷನ್ 45 ಸಿನಿಮಾದ ಕಲೆಕ್ಷನ್ ಹೆಚ್ಚಾಗಲಿದೆ. ಇದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದೆ. ಅರ್ಜುನ್ ಜನ್ಯ ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವ ಈ ಸಿನಿಮಾಗೆ ರಮೇಶ್ ರೆಡ್ಡಿ ಅವರು ಭರ್ಜರಿಯಾಗಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. VFXಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿಯಲಾಗಿದೆ. ಇನ್ನು ಫ್ಯಾಂಟಸಿ ಥ್ರಿಲ್ಲರ್ ಮಾದರಿಯ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಡೆವಿಲ್ ಸಿನಿಮಾ 15ನೇ ದಿನ 20 ಲಕ್ಷ ಗಳಿಕೆಯನ್ನು ಮಾಡಿದೆ, 24 ಲಕ್ಷ ಗಳಿಕೆಯನ್ನು ಮಾಡಿದೆ. ಇನ್ನು ಸಿನಿಮಾ ಶೋಗಳ ಸಂಖ್ಯೆಯಲ್ಲಿ ಇಳಿಕೆ ಆದರೂ ಕೆಲವು ಶೋಗಳು ಹೌಸ್ಫುಲ್ ಅನ್ನು ಕಾಣ್ತವೆ. ಇದು ಚಿತ್ರಕ್ಕೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು. ಈ ಚಿತ್ರದ ಒಟ್ಟು ಕಲೆಕ್ಷನ್ 33.83 ಕೋಟಿ ರೂಪಾಯಿ ಆಗಿದೆ ಎನ್ಬಹುದು. ಆದರೆ ಚಿತ್ರತಂಡ ಎಲ್ಲೂ ಕೂಡ ಇದು ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಇನ್ನು ಕ್ರಿಸ್ಮಸ್ ರಜೆ ವೀಕೆಂಡ್ನಲ್ಲಿ ಪ್ರೇಕ್ಷಕರ ಸಂಖ್ಯೆ ಅಧಿಕಗೊಂಡ್ರೆ ಮಾರ್ಕ್ ಮತ್ತು 45 ಸಿನಿಮಾದ ಗಳಿಕೆಯಲ್ಲಿ ಭಾರಿ ಏರಿಕೆಯನ್ನು ಕಾಣಬಹುದು. 3 ಸಿನಿಮಾ ಯಾವ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕೇಳಿದರೆ 3 ಸಿನಿಮಾ ಕೂಡ ಚೆನ್ನಾಗಿದೆ. ಯಾಕಂದರೆ 3 ಸಿನಿಮಾ ಕೂಡ ನಮ್ಮ ಕನ್ನಡದ ಸಿನಿಮಾ. ನಿಮಗೆ ಈ ಸಿನಿಮಾದಲ್ಲಿ ಯಾವ ಸಿನಿಮಾ ಇಷ್ಟ ಆಯಿತು? ಈ 3 ಸಿನಿಮಾಗಳಲ್ಲಿ ಯಾವ ಸಿನಿಮಾವನ್ನು ನೋಡಿಲ್ಲ, ಹಾಗೆ ಯಾವ ಸಿನಿಮಾವನ್ನು ನೋಡಬೇಕಂತ ಇದ್ದೀರಿ? ಇದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.